ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಜಿಲ್ಲೆಯ ಜನರಿಗೆ ಅಗತ್ಯವಾಗಿ ಬೇಕಿದ್ದ ಟ್ರಾಮಾ ಸೆಂಟರ್ ಶಾಸಕ ಬಾಡದ ಹನುಮಂತ ನಾಯ್ಕ್ ಸೇರಿ ಕುಮಟಾದ ಅನೇಕ ಸಜ್ಜನರ ಕೈಜೋಡಿಸುವಿಕೆಯಲ್ಲಿ ಆಗಿದೆ. ಟ್ರಾಮಾ ಕೇರ್ ಸೆಂಟರ್ ನಿರ್ವಹಣೆ ಮತ್ತು ಅಗತ್ಯ ಉಪಕರಣಗಳನ್ನು ಒದಗಿಸುವಲ್ಲಿ ಸರ್ಕಾರ ಕೈಜೋಡಿಸಬೇಕು ಎಂದು ಹೆಸರಾಂತ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಿ ಹೆಗಡೆ ಮನವಿ ಮಾಡಿದ್ದಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಪ್ರತಿಕ್ರಿಯಿಸಿದ ಅವರು, ಇಡೀ ಜಿಲ್ಲೆಯ ಬಹುದೊಡ್ಡ ಕೊಡುಗೆಯಾಗಿ ಮತ್ತು ಮೊದಲ ಹೆಜ್ಜೆಯಾಗಿ ಟ್ರಾಮಾ ಸೆಂಟರ್ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಕುಮಟಾದಲ್ಲಿ ನಿರ್ಮಾಣವಾಗಿರುವ ಟ್ರಾಮಾ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಂತೂ ಅಲ್ಲ. ಇನ್ನು ಟ್ರಾಮಾ ಸೆಂಟರ್ ಸರಿಯಾಗಿ ನಿರ್ವಹಣೆಯಾಗಬೇಕು ಎಂದಾದ್ರೆ ಈ ಜಿಲ್ಲೆಯಲ್ಲಿ ಯಾರಿಗೆ ರಸ್ತೆ ಅಪಘಾತ, ಮರದಿಂದ ಕೆಳಗೆ ಬಿದ್ದವರು, ಇನ್ನಿತರ ಯಾವುದೇ ಕಾರಣದಿಂದ ಗಂಭೀರ ಸ್ವರೂಪದ ಗಾಯಗಳಾದಲ್ಲಿ ಅವರು ಮಂಗಳೂರು, ಮಣಿಪಾಲು ಅಥವಾ ಗೋವಾದಂತಹ ಆಸ್ಪತ್ರೆಗಳಿಗೆ ಹೋಗುವಂತಾಗದೆ ಎಲ್ಲಾ ಚಿಕಿತ್ಸೆಯೂ ಟ್ರಾಮಾ ಸೆಂಟರ್ನಲ್ಲಿಯೇ ಆಗಬೇಕೆಂಬುದು ನನ್ನ ಅಪೇಕ್ಷೆ. ಈ ಟ್ರಾಮಾ ಸೆಂಟರ್ ಪರಿಪೂರ್ಣ ಆಗಬೇಕು ಎಂದಾದ್ರೆ ಇದಕ್ಕೆ ಒಂದು ಯಶಸ್ವಿ ಹೊಂದಾಣಿಕೆ ಮತ್ತು ಸಹಕಾರದ ಮನೋಭಾವದಿಂದ ಕೆಲಸ ಮಾಡಬೇಕು. ಮುಖ್ಯವಾಗಿ ಸಿಟಿ ಸ್ಕ್ಯಾನ್, ಎಂಆರ್ಐ, ಬ್ಲಡ್ ಬ್ಯಾಂಕ್, ನ್ಯೂರೋ ಸರ್ಜನ್, ಆರ್ಥೋಪೆಡಿಕ್ ಸರ್ಜನ್, ಇಎನ್ಟಿ ಸರ್ಜನ್, ಅರವಳಿಕೆ ತಜ್ಞ, ಆಪರೇಷನ್ ಆದ ನಂತರ ನೋಡಿಕೊಳ್ಳಲು ಫಿಸಿಷಿಯನ್ ಸೇರಿ ಎಲ್ಲಾ ವ್ಯವಸ್ಥೆಗಳು ಟ್ರಾಮಾದಲ್ಲಿ ಲಭ್ಯವಿರಬೇಕು. ಸರ್ಕಾರ ಈ ಟ್ರಾಮಾ ಸೆಂಟರ್ ಬಗ್ಗೆ ಗಮನ ಕೊಟ್ಟು ಈ ಎಲ್ಲಾ ವ್ಯವಸ್ಥೆಯನ್ನ ಸರಿಪಡಿಸಿದ್ದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಟ್ರಾಮಾ ಕೇರ್ ಸೆಂಟರ್ ಆಗಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಸಾಧ್ಯ ಎಂದರು. ಇವತ್ತು ತುಂಬಾ ಸಂತೋಷ ವಿಚಾರ ಏನಪ್ಪಾ ಅಂದ್ರೆ ಕುಮಟಾದಲ್ಲಿ ಇವತ್ತು ನಮ್ಮ ಶಾಸಕರ ಪ್ರಯತ್ನದಿಂದ ಮತ್ತು ಅವರ ಜೊತೆಗೆ ಕುಮಟಾದ ಅನೇಕ ನಮ್ಮ ಸಜ್ಜನರು ಅದರ ಜೊತೆ ಕೈ ಜೋಡಿಸಿದ್ದಾರೆ. ಅವರೇ ಹೇಳಿದಾಗೆ ಇಲ್ಲಿಯವರು ಮತ್ತು ಇಲ್ಲಿ ಅಳಿಯ ಇವರೆಲ್ಲ ಕೈ ಜೋಡಿಸಿ BELದಿಂದ ಒಂದು CSR ಫಂಡ್ ತಂದು ಟ್ರಾಮಾ ಸೆಂಟರ್ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಮೊದಲನೇದಾಗಿ ಶಾಸಕರಿಗೆ ಮತ್ತು ಇದಕ್ಕೆ ಕೈ ಜೋಡಿಸಿದಂಥ BEL ಸಂಸ್ಥೆಯ ಎಲ್ಲ ಅವರ ಅಧಿಕಾರಿ ವರ್ಗಕ್ಕಿರ್ಬೋದು ಅಥವಾ ನಮ್ಮ ಶಾಸಕರ ಸ್ನೇಹಿತರಿಗಿರ್ಬೋದು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ನೀವು ಹೇಳಿದ ವಿಚಾರಕ್ಕೆ ಬರೋದಿದ್ದರೆ ಟ್ರಾಮಾ ಸೆಂಟರ್ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಆಗೋದಿಲ್ಲ. ಇನ್ನು ಟ್ರಾಮಾ ಸೆಂಟರ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂದರೆ ನಮ್ಮ ಅಪೇಕ್ಷೆ ಏನಪ್ಪ ಅಂದರೆ ಈ ಜಿಲ್ಲೆಯಲ್ಲಿ ಯಾರಿಗೇ ರಸ್ತೆ ಅಪಘಾತದಲ್ಲಿರ್ಬೋದು ಅಥವಾ ಬೇರೆ ಅಪಘಾತದಲ್ಲಿರ್ಬೋದು, ಉದಾಹರಣೆ ಮರದಿಂದ ಕೆಳಗೆ ಬೀಳ್ಬೋದು, ಇನ್ಯಾವುದೋ ಇಂಜುರಿಗಳಾಗ್ತವೆ, ಅವರು ದಕ್ಷಿಣ ದಿಕ್ಕಿಗೋ ಅಥವಾ ಉತ್ತರ ದಿಕ್ಕಿಗೋ ಆ್ಯಂಬುಲೆನ್ಸ್ನಲ್ಲಿ ಹೋಗಬಾರ್ದು. ನಮ್ಮೆಲ್ಲರ ಬೈಕೆ ಇಲ್ಲೇ ಆಗಬೇಕು ವ್ಯವಸ್ಥೆ ಚಿಕಿತ್ಸೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಹೆಜ್ಜೆ, ಯಾಕಂದರೆ ಬಿಲ್ಡಿಂಗ್ ಆಗಿದೆ, ಆವರಣ ಆಗಿದೆ, ಆದರೆ ಹೂರಣ ಇನ್ನೂ ಆಗಲಿಲ್ಲ. ಅಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದೊಂದು ಟೀಮ್ ವರ್ಕ್. ಅದು ಈ ಟ್ರಾಮಾದಲ್ಲಿ ಏನಾಗುತ್ತೆ ಅಂದರೆ ತಲೆಯಿಂದ ಕಾಲು ಬೆರಳಿನವರೆಗೆ ಎಲ್ಲೇ ಬೇಕಾದರೂ ಇಂಜುರಿ ಆಗ್ಬೋದು. ಅದಕ್ಕೇನಪ್ಪ ಅಂದರೆ ಒಂದು ನ್ಯೂರೋ ಸರ್ಜನ್ ಬೇಕು, 2 ಆರ್ಥೋಪೆಡಿಕ್ ಸರ್ಜನ್ ಬೇಕು, 2 ಸರ್ಜನ್ಸ್ ಬೇಕು, ENT ಸರ್ಜನ್ಸ್ ಬೇಕು, ಅರಿವಳಿಕೆ ತಜ್ಞರು ಬೇಕು, ಆಮೇಲೆ ಆಪರೇಷನ್ ಆದಮೇಲೆ ನೋಡ್ಕೊಳ್ಳಿಕ್ಕೆ ಒಳ್ಳೆ ಫಿಸಿಷಿಯನ್ಸ್ ಬೇಕು, ಕ್ರಿಟಿಕಲ್ ಏರ್ ಯೂನಿಟ್ ಬೇಕು. ಇವೆಲ್ಲ ಆಗೋದಕ್ಕೆ ಸಮಯ ಬೇಕು. ನಾನು ಒಂದೇ ದಿನದಲ್ಲಿ ಆಗುತ್ತೆ ಅಂತ ನಾನಂತೂ ಹೇಳುತ್ತಾ ಇರಲಿಲ್ಲ. ಆದರೆ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಒಂದು ಟ್ರಾಮಾ ಸೆಂಟರ್ ಬಿಲ್ಡಿಂಗ್ ಅಂತೂ ಉದ್ಘಾಟನೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ ಈ ವ್ಯವಸ್ಥೆ ಮಾಡಿದರೆ ಬಹುಶಃ ನಮ್ಮ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗ್ಬೋದು. CT ಸ್ಕ್ಯಾನ್ ಬೇಕು, MRI ಬೇಕು, ಇದು ಯಾವುದೂ ಇಲ್ಲ ಇವತ್ತಲ್ಲಿ. ಆದರೆ ಮೊದಲನೇ ಹೆಜ್ಜೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನೊಬ್ಬ ಹಿರಿಯ ತಜ್ಞ ವೈದ್ಯನಾಗಿ ಈ ಜಿಲ್ಲೆಯಲ್ಲಿ 32 ವರ್ಷ ಸೇವೆ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಆದರೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗದೇ ಇದ್ದರೆ, ಸರ್ಕಾರ ಕೈ ಜೋಡಿಸದೇ ಇದ್ದರೆ ಅದೇನಾಗುತ್ತೆ ಅಂದರೆ ಬಿಲ್ಡಿಂಗ್ ಮಾತ್ರ ಇರುತ್ತೆ, ಅಲ್ಲಿ ಆಪರೇಷನ್ ಮಾಡೋ ಡಾಕ್ಟರ್ಗಳಿರೋದಿಲ್ಲ, ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಇರೋದಿಲ್ಲ, ಇಕ್ವಿಪ್ಮೆಂಟ್ಸ್ ಇರೋದಿಲ್ಲ, ಇಕ್ವಿಪ್ಮೆಂಟ್ಸ್ ಇಲ್ಲದಿದ್ದರೆ ಮಾಡುವಂಥ ಇಕ್ವಿಪ್ಮೆಂಟ್ಸ್ ಇದ್ದರೆ ಮಾಡುವಂಥ ಟೆಕ್ನಿಷಿಯನ್ಸ್ ಇರೋದಿಲ್ಲ. ಇದು ಒಂದು ಟೀಮ್ ವರ್ಕ್. ಸೊ ನನ್ನ ವೈಯಕ್ತಿಕ ವಿಚಾರ ಏನಪ್ಪ ಅಂದರೆ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇದನ್ನು ಮಾಡಬೇಕು. ಮಾಡೋಕ್ಕಾಗದೇ ಇದ್ದರೆ ಯಾವುದಾದ್ರು ಒಂದು ಒಳ್ಳೆ NGOಗೆ ಇದನ್ನು ನಡೆಸೋದಕ್ಕೆ ಕೊಡಬೇಕು ಅಂತ. ಯಾವುದೋ ಒಂದು NGO ಅವ್ರಿಗೆ ಕನಸಿರುತ್ತೆ, ಆಸ್ಪತ್ರೆಯನ್ನು ಮಾಡಬೇಕು, ಕಟ್ಟಬೇಕು. ಅವ್ರ ಕೈಯಲ್ಲಿ ಕಟ್ಟೋಕ್ಕಾಗೋದಿಲ್ಲ, ಜಾಗ ಇರೋದಿಲ್ಲ, ಬಿಲ್ಡಿಂಗ್ ಇರೋದಿಲ್ಲ. ಸೊ ಅವ್ರ ಕಡೆ ಕೊಟ್ಟರೆ ಅವರು ಯಾವುದೇ ಲಾಭ ಅಥವಾ ನಷ್ಟ ಅಪೇಕ್ಷೆ ಇಲ್ಲದೆ, ಉದಾಹರಣೆಗೆ ರೋಟರಿ ಸಂಸ್ಥೆ ಇದೆ, ಲಯನ್ಸ್ ಸಂಸ್ಥೆ ಇದೆ, ಇಂಥ ಸಂಸ್ಥೆಗಳಿಗೆ ಏನಾದರೂ ಕೊಟ್ಟರೆ, ಈಗ ನೋಡಿ ಉದಾಹರಣೆಗೆ ಲಯನ್ಸ್ ಚಾರಿಟೇಬಲ್ ಐ ಹಾಸ್ಪಿಟಲ್ ನಡೀತಾ ಇದೆ. ಸೊ ಒಂದು NGOs ಅವರಿಗೆ ಕೊಟ್ಟರೆ, ಅಥವಾ ಯಾರೋ ಒಂದು ಡಾಕ್ಟರ್ಗಳ ಟೀಮ್ ಬರುತ್ತೆ, ಒಂದು 10 ಜನ ಡಾಕ್ಟರ್ಗಳ ಟೀಮ್ ಬಂದು ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಗೆ ಲೀಸನ್ ಮೇಲೆ ಕಂಡೀಷನ್ ಹಾಕಿಕೊಟ್ರೆ ಬಹುಶಃ ಇದು ಸಕ್ಸಸ್ ಆಗ್ಬೋದು ಅಂತ ನನ್ನ ವೈಯಕ್ತಿಕ ವಿಚಾರ. ಅದಾದಮೇಲೆ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಸರ್ಕಾರ ಆದಷ್ಟು ಬೇಗನೆ ಇಲ್ಲಿ ವೈದ್ಯರನ್ನ ನೇಮಕ ಮಾಡಬೇಕು, ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, CT ಸ್ಕ್ಯಾನನ್ನು ಹಾಕಬೇಕು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹೇಳಿದ್ದೇನೆ, ಬಿಲ್ಡಿಂಗು ಚೆನ್ನಾಗಿ ಸುಂದರವಾಗಿ ಯಾರು ಕಟ್ಬೋದು,
ಈಗ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಟೋದು 5 ಸ್ಟಾರ್ ಹೋಟೆಲ್ನಾಗೂ ಕಟ್ಬೋದು, ಬೇಕಾದಷ್ಟಿದೆ. ನಾಳೆ ಒಂದು ವಿದ್ಯಾಸಂಸ್ಥೆ ಬಿಲ್ಡಿಂಗ್ ತುಂಬ ಚೆನ್ನಾಗಿ ನೀವು ಕಟ್ಬೋದು. ದಿನದ 24 ಗಂಟೆಯೂ ರೊಟೇಷನ್ ಆಗಿ ಕೆಲಸ ಮಾಡಬಲ್ಲ ವೈದ್ಯರು, ನರ್ಸ್ಗಳು ಬೇಕು. ಆದಷ್ಟು ಬೇಗ ಶಾಸಕ ದಿನಕರ್ ಶೆಟ್ಟಿ ಅವರು ಈ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಸಬೇಕು. ಸರ್ಕಾರ ಸಹ ಟ್ರಾಮಾ ಸೆಂಟರ್ ಅಳಿವು ಉಳಿವಿಗೆ ದಿಟ್ಟ ಹೆಜ್ಜೆಯನ್ನಿಡಬೇಕು. ಇಲ್ಲವಾದಲ್ಲಿ ಸರ್ಕಾರೇತರ ಸಂಸ್ಥೆಯಾದ NGO ಅವರಿಗೆ ಈ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ರು. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ವೇದಿಕೆ ಅಧ್ಯಕ್ಷ ಮನಿಂದರ್ಜಿತ್ ಸಿಂಗ್ ಬಿಟ್ಟ ಗೋಕರ್ಣದ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ನಂತರ ಮಂದಿರದ ವತಿಯಿಂದ ಸ್ಮರಣಿಕೆ ಪ್ರಸಾದ ನೀಡಿ ಗೌರವಿಸಲಾಯಿತು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಸುಬ್ರಹ್ಮಣ್ಯ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಈ ವೇಳೆ ಮಂದಿರದ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ, PI ಶ್ರೀಧರ್, PSI ಅನಿಲ್, ಮಂದಿರದ ಹೊರಠಾಣೆ ಹವಾಲ್ದಾರ್ ಜಟ್ಟಪ್ಪ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಇವೆರಡು ದೇವಾಲಯದ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು. ವಿಶೇಷ ಭದ್ರತೆ, ಇವರು ಬರುವ ಮಾರ್ಗದ ಎಲ್ಲೆಡೆ ಖಾಕಿ ಸರ್ಪಗಾವಲು ಹಾಕಿ ಕೆಲ ಕಾಲ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಕಮಾಂಡೋಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳ ವಾಹನ, ಆಂಬ್ಯುಲೆನ್ಸ್ ಒಳಗೊಂಡ ತಂಡ ರಸ್ತೆಯಲ್ಲಿ ಸಂಚರಿಸಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.